ಮತ್ತೆ ಯಾರಾದರೂ ಅದು ಒಂದು 10-15 ವರ್ಷದ ಪ್ರೋಗ್ರಾಮಿಂಗ್ ಹಂಗೆ ಸರ್. ಲೈಫಲ್ಲಿ ಏನು ಪ್ರಯತ್ನ ಪಟ್ಟರು ಸೋಲ್ತಾ ಇದ್ವಾ, ಇನ್ನೊಂದ್ಸಲ ಸೋಲಕ್ಕೆ ರೆಡಿ ಇದ್ವಿ, ಗೆದ್ವಿ. ಬಟ್ ಸರ್ ಅದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಒಂದು 10-15 ವರ್ಷದ ಅಭ್ಯಾಸ ಬೇಕು. ನಾನೊಂದು ಡೈಲಾಗ್ ಹೇಳಿದ್ದೆ, ಸ್ಪೀಡ್ ಇರಬೇಕಾಗಿರೋದು ಫೀಲ್ಡಲ್ಲಿ, ಎನ್ಫೀಲ್ಡಲ್ಲ, ಆವಾಗಲೇ ರಾಯಲ್ ಆಗಿ ಬದುಕಕ್ಕಾಗೋದು. ಟ್ರಾಲ್ ಆಗ್ಬೋದಾ ಬ್ರದರ್? ತಿಂಗಳಿಂದ ಪೊಲಿಟಿಕಲ್ ಕಾಂಟ್ರವರ್ಸಿನೇ ಆಯ್ತು, ಒಂದು ಒಳ್ಳೆ ವಿಡಿಯೋನೇ ಬರಲಿಲ್ಲ ಯಾವುದು. ಏನ್ ಮಾಡ, ಕೆಲವರು ನನ್ನನ್ನು ಕೇಳಿದ್ರು, ನನ್ನ ಸ್ನೇಹಿತರು ಕೆಲವರು ಕೇಳ್ತಾರೆ, ನೀನು ಪೊಲಿಟಿಷಿಯನ್, ಗಾಂಭೀರ್ಯವಾಗಿರ್ಬೇಕು, ಸೀರಿಯಸ್ ಆಗಿರ್ಬೇಕು, ನಿನಗೆ ಜವಾಬ್ದಾರಿ ಜಾಸ್ತಿ ಇದೆ, ಇನ್ನೊಬ್ರು ಕನೆಕ್ಟ್ ಆದ್ರೇ ಒಂದು 20 ವರ್ಷ ವ್ಯಾಲಿಡಿಟಿ ಇರುತ್ತೆ ಮಾರ್ಕೆಟಲ್ಲಿ. ನನಗೆ ನಂಬಿಕೆ ಇದೆ, ಕರ್ನಾಟಕದ ರಾಜಕೀಯದಲ್ಲಿ ಇನ್ನೂ 30-40 ವರ್ಷ ನಾನು ಚಾಲ್ತಿಯಲ್ಲಿ ಇರ್ತೀನಿ. ಯಾಕೆಂದರೆ ನನ್ನ ಎಮೋಷನ್ಸ್ ಕನ್ನಡಿಗರಿಗೆ ಕನೆಕ್ಟ್ ಆಗಿದೆ. ಅವ್ರು ಯಾರೋ ಕೇಳಿದ್ರು ಬಿಗ್ ಬಾಸ್ಗೆ ಯಾಕೆ ಹೋದೆ ಅಂತ, ಹೋಗ್ಲಿಲ್ಲ, ಕರೆದ್ರು ಅಂತ ಹೇಳಿದ್ರೆ. ಹೋಗಪ್ಪ ನೀನು ಬಿಗ್ ಬಾಸ್ ನೋಡ, ಹೋಗ್ರಿ ನೋಡ, ಇಲ್ಲಿರೋರು ಯಾರಾದ್ರು ಆದ್ರೆ. ನೀನು ಅಪ್ಲಿಕೇಶನ್ ಹಾಕೊಂಡ್ರು ಕರೆಯಲ್ಲ ಅವರು. ನನ್ನ ಕೇಳಿದ್ರು ಬಿಗ್ ಬಾಸ್ಗೆ ಯಾಕೆ ಹೋದೆ ಅಂತ, ಹೋಗ್ಲಿಲ್ಲ, ಅದು ಕರೆದ್ರು. ಆಗುತ್ತಾ ಅಲ್ಲ, ಅಲ್ಲೂ TRP ಇದ್ರೆ ತಾನೇ ಕರೀತಾರೆ, ಸುಮ್ಮನೆ ಕರೀತಾರೆ. ನನ್ನ ಯಾರೋ ಕೇಳಿದ್ರು, ಯಾರು ಅಂದ್ರು ಬಿಗ್ ಬಾಸ್ ಏನಕ್ಕೆ ಹೋಗ್ಬೇಕಾಗಿತ್ತು, ಅದು ನಾನು ಹೇಳಿದೆ, ಪೀಪಲ್ ಡೌಟ್ ದ ಪ್ಯೂರಿಟಿ ಆಫ್ ಗೋಲ್ಡ್, ನಾಟ್ ದ ಪ್ಯೂರಿಟಿ ಆಫ್ ಐರನ್. ಸರ್, ಜನ ಚಿನ್ನನೇ ಹೆಂಗಿದೆ ಒಂದಿಂದು ಇಂಚು ಪರಿಶೀಲಿಸೋದು, ಕಬ್ಬಣನೇ ಅವನದು ತಲೆ ಕೆಡಿಸ್ಕೊಂತಾನೇನ್ರಿ. ಸೊ ನಮ್ಮ ಡೈಲಾಗ್ಸ್ ಚೆನ್ನಾಗಿದೆಯಲ್ಲ ಸರ್, ನೀವು ಚೆನ್ನಾಗಿ ಕಟ್ ಮಾಡಂಗಿದ್ದೀರಾ ವಿಡಿಯೋ. ನಮ್ಮ ದಾನಪ್ಪ ಸರ್, ಗೋವಿಂದ ಗೌಡ್ರು, ರಘು ಸರ್, ಶಶಿಧರ್ ಸರ್, ಒಳ್ಳೇದಾಗಬೇಕು, ಚೆನ್ನಾಗಿ ಓದಿದ್ದೀರ ಬುಕ್. ನಾನು ಬರೆದಿರೋ ಸಾಲುಗಳು ಮತ್ತೆ ಜ್ಞಾಪಕ ಇತ್ತು. ನಾನು ಯಾವತ್ತಾದರೂ ಹ್ಯಾಂಡ್ ರೈಟಿಂಗ್ ಬರೆಯುವಾಗ ನಂದು ಹ್ಯಾಂಡ್ ರೈಟಿಂಗ್ ಅಷ್ಟು ಚೆನ್ನಾಗಿಲ್ಲ, ಸ್ಟಿಲ್ ನನಗೂ ಒಂದು ಸ್ಟೇಜಲ್ಲಿ ಹ್ಯಾಂಡ್ ರೈಟಿಂಗ್ ಅಷ್ಟೆಲ್ಲ ಚೆನ್ನಾಗಿಲ್ಲ, ಏನು ಮಾಡೋದು ಅಂತ. ಕೈ ಬರಹ ಸೊಟ್ಟಿಗಿದ್ರೇನು ಸರ್, ಹಣೆ ಬರಹ ನೆಟ್ಟಿಗಿದ್ದಾಗ ಯಾರೂ ಆಗಿಲ್ಲ. ನಮ್ಮ ಹರ್ಷವರ್ಧನ್ ಅವರು, ಸುಜಯ್ ಕುಮಾರ್ ಸರ್, ಎಲ್ಲರೂ ನಿಮ್ಮ ಟೀಮ್ ಒಳ್ಳೇದಾಗಲಿ, ಸಖತ್ತಾಗಿ ಪ್ರಮೋಟ್ ಮಾಡಿ, ಈಗೋ ಬೇಡ, ಗೆಲ್ಲಕ್ಕೆ ಹೊರಟಾಗ. ಇನ್ನೂ 1 ಮಂತ್, ಫೆಬ್ರವರಿ 9 ಎಲ್ಲರೂ ಮೀಟ್ ಮಾಡಿ, ಸಪೋರ್ಟ್ ಕೇಳಿ, ಆಶೀರ್ವಾದ ಕೇಳಿ, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರಿ. ನಾಳೆ ಬೆಳಗ್ಗೆ ಅಂತರ್ ನಿಮ್ಮ